ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ತುಮಕೂರಿನ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಇಂದು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 6ನೇ ವರ್ಷದ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. ತ್ರಿವಿಧ ದಾಸೋಹಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ದಿನಾಂಕ 21 ಜನವರಿ 2025 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ತುಮಕೂರು ಜಿಲ್ಲೆಯ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಜರುಗಿತು. ಬೆಳಿಗ್ಗೆ 5 ಗಂಟೆಯಿಂದ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದವು. ನಂತರ ರುದ್ರಾಕ್ಷಿ ಮಂಟಪದಲ್ಲಿ ಶಿವಕುಮಾರ ಸ್ವಾಮೀಜಿ ಮೂರ್ತಿಯ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಬೆಳಿಗ್ಗೆ 11 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಶ್ರೀ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಮೈಸೂರಿನ ಶ್ರೀ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಅಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ದಿವ್ಯ ಉಪಸ್ಥಿತರಾಗಿ ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಶ್ರವಣ ಬೆಳಗೊಳದ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮೇಘಾಲಯ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ CH ವಿಜಯಶಂಕರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಭಾರತ ಸರ್ಕಾರದ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ, ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ KN ರಾಜಣ್ಣ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ತುಮಕೂರು ನಗರ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ GB ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ B ಸುರೇಶ್ ಗೌಡ ಆಗಮಿಸಿದ್ದರು. ಇದೇ ವೇಳೆ ಬೆಂಗಳೂರಿನ ಜಾನಪದ ವಿದ್ವಾಂಸರಾದ ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪ ಇವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಧ್ಯಾಹ್ನ 3 ಗಂಟೆಗೆ ಮಠದ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದ 68ನೆಯ ಸರ್ವ ಸದಸ್ಯರ ಮಹಾ ಅಧಿವೇಶನ ಹಮ್ಮಿಕೊಳ್ಳಲಾಗಿತ್ತು. ಸಾಹಿತಿ TH ಶೈಲಜಾ, GN ಬಸವರಾಜಪ್ಪ ಅವರಿಗೆ ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿ, S ಶಿವಾನಂದ ಶರ್ಮಾ, SR ರೇಣುಕಾರಾಧ್ಯ, ಶಿವಕುಮಾರ ಮೂರ್ತಿ, ವೆಂಕಟೇಗೌಡ, BM ಪರಮೇಶ್ವರಪ್ಪ ಇವರಿಗೆ ಮರಣೋತ್ತರವಾಗಿ ಸಂಘಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಬಸವಣ್ಣನವರನ್ನು ಮೆರವಣಿಗೆ ಮಾಡಿ ತೋರಿಸಿದವರು ಹಲವಾರು ಮಂದಿ ನೋಡ. ಬಸವಣ್ಣನವರನ್ನು ನಡೆ ನುಡಿ ಗತಿ ಮತಿ ಭಾವ ಉಸಿರಿನಲ್ಲಿ ತುಂಬಿಕೊಂಡವರು ನೀವೊಬ್ಬರೇ ನೋಡ. ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮಥರನ್ನು ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗಚೇತನವನ್ನು ನೆನೆದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸುತ್ತೂರು ವೀರ ಸಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ, ದಿವ್ಯ ಉಪಸ್ಥಿತಿಯನ್ನು ವಹಿಸಿರುವಂಥ ಜೈನ ಮಠ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ, ವೇದಿಕೆ ಗೆಲುವುಗಳನ್ನು ನಮ್ಮ ಸೋಮಣ್ಣನವರು ಕಂಡ ಹಾಗೆ ಕಂಡವರು ಆದರೂ ಸಹ ಸ್ಥಿತಪ್ರಜ್ಞರು. ಅವರೀಗ ಸನ್ಮಾನ್ಯ ರಾಜ್ಯಪಾಲರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಏನಯ್ಯ ഇരുಳೆಂದರೆಯೇ ಹಗಲೆಂದರೆ ಏನೆಂದರೆ ಏನಯ್ಯನ ನಿಮ್ಮುವ ಪೂಜಿಸಿ ಎನ್ನುವ ಮರೆದೆ ಕೂಡಲ ಸಂಗಮ ದೇವ ಅನ್ನುವ ಬಸವಣ್ಣನವರ ವಚನದಂತೆ ಪೂಜ್ಯರು ವಾರ ಅನ್ನಲಿಲ್ಲ, ದಿನ ಅನ್ನಲಿಲ್ಲ, ಹಗಲು ಅನ್ನಲಿಲ್ಲ, ರಾತ್ರಿ ಅನ್ನಲಿಲ್ಲ. ಹಗಲನ್ನು ರಾತ್ರಿಯನ್ನಾಗಿ ಎಲ್ಲವನ್ನೂ ಕೂಡ ಇಡೀ ಬದುಕಿನ ಕ್ಷಣ ಕ್ಷಣವನ್ನೂ ಕೂಡ ಅವರು ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಬಂದಂತಹ ಅವರು ಎರಡು ಮಾತು ಹೇಳ್ತಾರೆ, ಒಂದು ಲಿಂಗ ಪೂಜೆ, ಒಂದೊಂದು ಜಂಗಮ ಸೇವೆ ಅಂತೇಳಿ. ಈ ಎರಡೂ ಕೂಡ ಬಹಳ ಮುಖ್ಯ. ಲಿಂಗ ಪೂಜೆ ಅನ್ನುವಂಥದ್ದು ಬೆಳಗಿನ ಅತ್ಯಂತ ನಾವು ಈ ಚಳಿಗಾಲದಲ್ಲಿ ಬೆಳಗಿನ ಸೂರ್ಯದ ಒಂದು ತಾಪ ಹೇಗಿರ್ತದೆ ಅಷ್ಟು ಆಹ್ಲಾದಕರವಾಗಿರ್ತದೆ. ಆದರೆ ಜಂಗಮ ಸೇವೆ ಅನ್ನೋದು ಹೇಗಪ್ಪ ಅಂದರೆ ಮಧ್ಯಾಹ್ನದ ಉರಿ ಬಿಸಿಲಿದ್ದಾಗೆ ಅಂತ ಹೇಳ್ತಾರೆ. ಆದರೆ ಪರಮ ಪೂಜ್ಯರು ಈ ಎರಡನ್ನೂ ಕೂಡ ಇದು ಉರಿ ಬಿಸಿಲು ಅನ್ನಲಿಲ್ಲ, ಅದು ತಂಪು ಅಂತ ಹೇಳಿಲ್ಲ, ಹಿತ ಅನ್ನಲಿಲ್ಲ, ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿಕೊಂಡು ಒಂದು ಕೈಯಲ್ಲಿ ಲಿಂಗ ಪೂಜೆ ಇದ್ದರೆ ಮತ್ತೊಂದು ಕೈಯಲ್ಲಿ ಸಮಾಜ ಸೇವೆಯೇ ನನ್ನ ಮುಖ್ಯ ಅಂತೇಳಿ ಭಾವಿಸಿಕೊಂಡು ಎರಡನ್ನೂ ಕೂಡ ಚವದಾಪುರಿ ಹಿರೇಮಠ ಬ್ರಹ್ಮಪುರ ಶಹಬಾಜಾರ್ ಕಲಬುರಗಿಯ ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 43ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. ಮನುಷ್ಯನ ನೆಮ್ಮದಿಯ ಬದುಕಿನ ಜೊತೆ ಜೊತೆಗೆ ಆಧ್ಯಾತ್ಮಿಕತೆಯು ಅಷ್ಟೇ ಪ್ರಮುಖವಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುವ ಕೆಲಸವನ್ನು ನಾವೆಲ್ಲರೂ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಸಂಸ್ಕಾರ, ಜ್ಞಾನ ಮತ್ತು ಆಚರಣೆಗಳನ್ನು ಕಲಿಸಿಕೊಡಬೇಕು ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಸೋಮವಾರ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚವದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 43ನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿ, 43 ವರ್ಷಗಳಿಂದ ಚವದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮಾಡಿಕೊಂಡು ಬರಲಾಗುತ್ತಿದೆ. ನಮಗೆಲ್ಲ ಶರಣರ ಮಹಿಮೆ ತಿಳಿಯುವ ಅವಶ್ಯಕತೆ ಇದೆ. ಶರಣರು ದಾಸೋಹದಲ್ಲಿ ಮಾಡಿದ ಕಾಯಕ ಅಮೋಘವಾಗಿದೆ ಎಂದು ಹೇಳಿದರು. ನಮ್ಮ ಭಾಗದಲ್ಲಿನ ಮಠಮಾನ್ಯಗಳು ಜನರನ್ನು ಆಧ್ಯಾತ್ಮದ ಕಡೆಗೆ ಒಯ್ಯುವ ಕೆಲಸ ಮಾಡುತ್ತಿವೆ. ದೇವರ ಮೇಲೆ ಭಕ್ತಿ ಭಾವ ಮೂಡಿಸುವ ಕೆಲಸ ಮಾಡುತ್ತಿವೆ. ಮನುಷ್ಯನ ನೆಮ್ಮದಿ ಬದುಕಿನ ಜೊತೆ ಆಧ್ಯಾತ್ಮ ಮುಖ್ಯವಾಗಿದೆ. ನಮ್ಮ ಜನರಿಗೆ ಹಾಗೂ ಮಕ್ಕಳಿಗೆ ಸಂಸ್ಕಾರ ನೀಡುವಂತೆ ಮಾಡಬೇಕು. ಮುಂದಿನ ಪೀಳಿಗೆಗೆ ಸಂಸ್ಕಾರ, ಜ್ಞಾನ, ಆಚರಣೆ ಕಲಿಸಿಕೊಡುವ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳಿದರು. ನಾವೆಲ್ಲರೂ ನಮ್ಮ ಮಕ್ಕಳಿಗೆ 2 ವಿಷಯಗಳ ಕುರಿತು ಅರಿವು ಮೂಡಿಸಿ ಅವುಗಳನ್ನು ತನ್ನಲ್ಲಿ ಅಳವಡಿಕೆ ಮಾಡುವಂತೆ ಹೇಳಬೇಕಾಗಿದೆ. ಒಂದು, ಎಲ್ಲಾ ಮಕ್ಕಳಿಗೂ ಲಿಂಗ
ಪೂಜೆ ಮಾಡಿಸುವ ಮೂಲಕ ಲಿಂಗದ ಮಹತ್ವವನ್ನು ತಿಳಿಸಬೇಕು. ಮಕ್ಕಳಿಗೆ ವಚನ ಸಾಹಿತ್ಯ ಹೇಳಿಕೊಡಬೇಕು. ಜಗದ್ಗುರು ಬಸವಣ್ಣನವರು ವಚನಗಳ ಕ್ರಾಂತಿ ಮಾಡಿದ್ದಾರೆ. ಶರಣರ ವಚನಗಳ ಪಠಣ ಮಾಡುವುದರಿಂದ ಭವಿಷ್ಯದಲ್ಲಿ ಸಮಾಜದಲ್ಲಿ ದೊಡ್ಡ ಸ್ಥಾನಕ್ಕೆ ಏರಬಹುದಾಗಿದೆ. ಬಸವಣ್ಣನವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದಾರೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಶಿಕ್ಷಣ ಕೊಡುವ ಕೆಲಸ ಮಾಡುವ ಜೊತೆಗೆ ಆಧ್ಯಾತ್ಮಿಕ ಕಡೆಗೆ ಕೊಂಡೊಯ್ಯುವ ಕೆಲಸ ಮಾಡಬೇಕು ಎಂದರು. ಶರಣರ ನಾಡಿನಲ್ಲಿ ಕಳೆದ 43 ವರ್ಷಗಳಿಂದ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ ಪುಣ್ಯಸ್ಮರಣೆಯ ಅಂಗವಾಗಿ ಚೌದಾಪುರಿ ಅಪ್ಪರವರ ನೇತೃತ್ವದಲ್ಲಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಬರುವ ಜನವರಿ 7ರಂದು ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಎಂದು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಕರೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವಹಿಸಿದ್ದರು. ವೇದಿಕೆಯಲ್ಲಿ ಚೌದಾಪುರಿ ಹಿರೇಮಠ ಶಹಾಬಜಾರ್ ಹಾಗೂ ಬ್ರಹ್ಮಪುರಿನ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಜೇರಟಗಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳು, ಗದ್ದುಗೆ ಮಠದ ಚರಲಿಂಗ ಮಹಾಸ್ವಾಮಿಗಳು, ಶ್ರೀ ಜಯ ಶಾಂತಲಿಂಗ ಮಹಾಸ್ವಾಮಿಗಳು, ಅಂಕಲಿಗಿಯ ಶಟಸ್ಥಲ ಬ್ರಹ್ಮಿ ಶ್ರೀ ಗುರುಬಸವ ಶಿವಾಚಾರ್ಯರು, ಅಷ್ಟಗಿ ಶ್ರೀಗಳು, ತೊನಸನಹಳ್ಳಿ ಶ್ರೀಗಳು, ದೇವಾಪುರ ಶ್ರೀಗಳು, ಕೊಲ್ಲೂರಿನ ಶಶಿಕುಮಾರ ದೇವರು, ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಕಲಬುರಗಿ ಮಹಾನಗರ ಪಾಲಿಕೆ ಉಪಮಹಾಪೌರರಾದ ಹೀನಾ ಬೇಗಂ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶರಣು ಮೋದಿ, ಸೋಮಶೇಖರ್ ಹಿರೇಮಠ್, ಮುಖಂಡರಾದ ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, ಡಾಕ್ಟರ್ ರಾಮಕೃಷ್ಣ ರೆಡ್ಡಿ, ಬಸವರಾಜ್ ಹೊಸಪೇಟೆ, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಗುರುರಾಜ್ ಪಟ್ಟಣ್, ರವಿ ಕಟ್ಟಿಮನಿ, ಬಾಲಕೃಷ್ಣ ಲಾತೂರ್ಕರ್, ರೇಣುಕಾ ರಾಮು ಗುಮ್ಮಟ್, ಡಾಕ್ಟರ್ ರಾಣೋಜಿ ಶಿಖರಗೋಳ್, ಆಶಾಲತಾ ಪಾಟೀಲ್, ವೀರೇಂದ್ರ ಪಾಟೀಲ್, ಸುಭಾಷ್ ಜಾಧವ್, ರಾಜಶೇಖರ್ ಪುರಾಣಿಕ್, ಅಂಬು ಡಿಗ್ಗಿ, ಅಪ್ಪು ಕಣಕಿ, ಶರಣಗೌಡ ಪಾಟೀಲ್, ಈರಣ್ಣ ಗೊಳೇದ್, ಅಲ್ಲಮಪ್ರಭು ದೇಶಮುಖ್, ಪಾಲಿಕೆ ಸದಸ್ಯರಾದ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇಡೀ ನಮ್ಮ ಕರ್ನಾಟಕ ನಾಡಿನ ದೇಶದಾಗ ಕಲಬುರಗಿ ಶರಣಬಸಪ್ಪನವರ ಗುಡಿ ಇನ್ನು ಯಾವ ಗುಡಿಗಳು ನಮ್ಮ ಕರ್ನಾಟಕದಾಗಿಲ್ಲ. ಯೋಚನೆ ಮಾಡಿ, ಹಲವಾರು ಶಿವಾಲಯಗಳು ಪೂರ್ವಿ ಅದಾವೇ ಇಲ್ಲನಲ್ಲ, ಆದ್ರೆ ಶರಣನ ಗುಡಿಗಳ ಈ ನಾಡಿನೊಳಗ ಯಾಕೆ ನಾವು ಕಾಣ್ತೀವಿ? ಶರಣನ ದಾಸೋಹಾಂದಗಳಿಗೆ ಶರಣನ ಯಾಕೆ ನೆನೆಸ್ತೀವಿ? ಶರಣ ಈ ನಾಡಿನ ಎಲ್ಲ ಸಮುದಾಯದ ಜನಗಳನ್ನ, ಅವರ ಇವರೇ ಅಂತಲ್ಲ, ಇಡೀ ನಾಡಿನ ಎಲ್ಲ ಸಮುದಾಯದ ಜನಗಳನ್ನ ಒಂದೇ ಭಾವದೊಳಗೆ ಕಂಡಿದ್ದಾನೆ ಅಂತ ಹೇಳಿ ಇವತ್ತಿಗೆ ನೆಲದ ಮೇಲೆ ನಾವು ಶರಣರನ್ನ ನೆನೆಸ್ತೀವಿ. ನೆನಪಿಟ್ಟುಕೋರಿ, ಶರಣ ಈ ನಾಡಿನ ಜನತೆಗೆ ಹೇಗ ಅದಾನೆ ಅನ್ನೋದನ್ನ ನಾವು ಹಿರಿಯರ ಮಾತು ಕೇಳೋದು ಬೇಡ, ಕವಿಗಳ ಮಾತು ಬೇಡಕ್ಕೆ ಬೇಡ, ಪುರಾಣದ ಮಾತು ಬೇಡ. ನಮ್ಮ ಹಳ್ಳಿಯೊಳಗಿನ ಒಬ್ಬ ಹೆಣ್ಣು ಮಗಳ ಶರಣರ ಬಗ್ಗೆ ಒಂದು ಮಾತು ಬರೀತಾಳ. ಆ ಶರಣನ ಬಗ್ಗೆ ಆ ತಾಯಿ ಬರದ ಮಾತು ಕೇಳಿದ ಶರಣ ಎಲ್ಲರಿಗೂ ಹೆಂಗ ಬೇಕಾಗ್ಯಾನ, ಎಲ್ಲರ ಬದುಕಿಗೆ ಹೆಂಗ ಹತ್ತಿರ ಆಗ್ಯಾನ ಅನ್ನೋದನ್ನ ಇವತ್ತು ನಾವಿಲ್ಲಿ ಕಾಣ್ತೀವಿ. ಹಾರೋರಿಗೆ ಹರಿಯಾದೆ, ತುರುಕರಿಗೆ ಪೀರನಾದೆ, ಶೀಲವಂತರಿಗೆ ಶಿವನ ಸಾಲಿನ ತ್ರಿಪದಿಯನ್ನು ನೋಡಿದ್ರ, ಈ 3 ಸಾಲಿನ ವಾಕ್ಯ ನೋಡಿದ್ರ ಆ ಶರಣ ಹೇಗಿದ್ದ ಅನ್ನೋದನ್ನ ಇವತ್ತು ನಾವೆಲ್ಲ ಈ ಮುಖವಾಗಿ ಕಾಣ್ತೀವಿ. ಯಾರ ಹರಿ ಅಂದವರಿಗೆ ಹರಿ ಆಗ್ಯಾನ, ಹರನಂದವರಿಗೆ ಹರ ಆಗ್ಯಾನ, ಅಲ್ಲ ಅಂದವರಿಗೆ ಅಲ್ಲ ಆಗ್ಯಾನ, ಬುದ್ಧನೆಂದವರಿಗೆ ಬುದ್ಧನಾಗ್ಯಾನ. ಯಾರ ಯಾವ ಭಾವ ಇಟ್ಟುಕೊಂಡ ಶರಣನ ಹತ್ತಿರ ದೇಹಿ ಅಂತ ಬಂದಾರ, ಅದೆಲ್ಲವನ್ನ ಕರುಣಿಸಿರುವಂತ ಮಹಾದಾಸೋಹಿ ಶರಣಬಸವೇಶ. ಸತಾಯಿಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶರಣಬಸವೇಶ್ವರರ ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣ ಇಲ್ಲಿ ನಡೀತಾ ಇದೆ. ಉದ್ದೇಶ ನಮಗೆಲ್ರಿಗೂ ಶರಣಬಸವೇಶ್ವರರ ಮಹಿಮೆ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ರಿಗೂ ಶರಣಬಸವೇಶ್ವರರ ಒಂದು ಮಹಿಮೆ ಗೊತ್ತಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ದಾಸೋಹದಲ್ಲಿ ಅವರು
ಕಾಯಕ ದಾಸೋಹ ಏನು ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ಒಂದು ಸಂಸ್ಕೃತಿ ಇತ್ತು. ಅದೇ ಒಂದು ಮಾರ್ಗದಲ್ಲಿ ದಾಸೋಹವನ್ನು ಮಾಡೋದ್ರ ಮುಖಾಂತರ ಎಲ್ಲರಿಗೂ ಭಾಳ ಭಕ್ತಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ಇಡೀ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಜನ ಇವತ್ತು ಅವ್ರ ಮೇಲೆ ಭಾಳ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ನಾವು ಯಾಕೆ ಪುಣ್ಯಪುರುಷರ ಪುರಾಣಗಳನ್ನು ಮಾಡ್ತೀವಿ ಅಂತಂದರೆ, ಅದನ್ನು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಬೇಕು ಅಂತಂದರೆ, ಮಠಮಾನ್ಯಗಳು ಜನರನ್ನು ಅಧ್ಯಾತ್ಮದ ಕಡೆಗೆ ಕರೆದೊಯ್ತಕ್ಕಂಥ ಕೆಲಸ ನೂರಾರು ವರ್ಷಗಳಿಂದ ಮಾಡ್ತಾ ಇವೆ. ಜನರ ದಿನನಿತ್ಯದ ಬದುಕಿನಲ್ಲೂ ಕೂಡ ಅವರು ದೇವರ ಸ್ಮರಣೆ ಅಷ್ಟೇ ಅಲ್ಲ, ದೇವರಲ್ಲಿ ಭಕ್ತಿ ಭಾವವನ್ನು ಮೂಡಿಸ್ತಕ್ಕಂಥದ್ದು, ಜನರಿಗೆ ಅಧ್ಯಾತ್ಮದ ಕಡೆಗೆ ಅವರ ಒಲವನ್ನು ಸೆಳೀತಕ್ಕಂಥ ಕೆಲಸ ಮಠಮಾನ್ಯಗಳು ಅನೇಕ ವರ್ಷಗಳಿಂದ ಮಾಡ್ತಾ ಇವೆ. ಮನುಷ್ಯನ ನೆಮ್ಮದಿಯ ಬದುಕಿಗೆ ದಿನನಿತ್ಯದ ವ್ಯವಹಾರದ ಜೊತೆಗೆ ಅಧ್ಯಾತ್ಮ ಭಾಳ ಮುಖ್ಯ. ಎಲ್ಲಿವರೆಗೆ ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದಿಲ್ಲ, ನಮ್ಮ ಪುಣ್ಯಪುರುಷರ ಮಹತ್ವವನ್ನು ಹೇಳ್ಕೊಡೋದಿಲ್ಲ, ಅವರು ನಡೆದು ಬಂದ ಹಾದಿಯನ್ನು ಹೇಳ್ಕೊಡೋದಿಲ್ಲ, ಅವರು ಸಮಾಜದಲ್ಲಿ ಹೇಗೆ ಬಾಳಿ ಬದುಕಿದರು ಅಂತ ನಾವು ಹೇಳ್ಕೊಡೋದಿಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರದ ಪರಿಚಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಜನರ ನೆಮ್ಮದಿಯ ಬದುಕಿಗಾಗಿ ಈ ಮನುಷ್ಯ ಜನ್ಮ ಆ ಪರಮಾತ್ಮನ ಅನುಗ್ರಹನ ಪಡಲಿಕ್ಕೆ ಬಂದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಕೆಲಸ ನಮ್ಮ ಮಠಮಾನ್ಯಗಳು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದೀವಿ. ಹಾಗಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂಸ್ಕಾರ, ಜ್ಞಾನ ಮತ್ತು ನಮ್ಮ ಆಚರಣೆಗಳನ್ನು ಕಲಿಸ್ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ವಿಶೇಷವಾಗಿ ನಾವೆಲ್ಲ ಮಕ್ಕಳಿಗೆ ನಾವು 2 ಕೆಲಸಗಳನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಅವಶ್ಯಕತೆ ಇದೆ. ಮೊದಲನೇದು, ಎಲ್ಲ ಮಕ್ಕಳಿಗೆ ನಾವು ಲಿಂಗ ಕಟ್ತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ನಾವು ಲಿಂಗಾರ್ಚನೆ ಮಾಡ್ತಕ್ಕಂಥದ್ದು, ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ಕೂಡ ಕಲಿಸ್ತಕ್ಕಂಥ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ. ಯಾಕಂದರೆ ಅದು ಭಾಳ ಮುಖ್ಯ. ಯಾಕಂದರೆ ಈಗಿನ ಮಕ್ಕಳು ನಾವು ಅದರಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥ ಭಾವನೆ ಇದೆ. ಆದರೆ ಈಗ ಸೈಂಟಿಫಿಕ್ಲಿ ಪ್ರೂವನ್ ಇದೆ ಏನಂದರೆ, ದಿನನಿತ್ಯ ಲಿಂಗ ಪೂಜೆ ಮಾಡೋದ್ರಿಂದ ಮನುಷ್ಯನಿಗೆ ನೆಮ್ಮದಿ, ಶಾಂತಿ ಸಿಗ್ತದೆ. ಅದರಿಂದ ಅವರ ಎಲ್ಲ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಲಿಂಗಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಕಲಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಇಂದು ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ನಗರೇಶ್ವರ ಶಾಲೆಯಿಂದ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಭವ್ಯ ಮೆರವಣಿಗೆಯು ಆನೆಯ ಮೇಲಿನ ಅಂಬಾರಿಯೊಂದಿಗೆ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದವರೆಗೆ ಸಾಗಿ ಬಂದಿತು. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ನಗರೇಶ್ವರ ಶಾಲೆಯಿಂದ ಆನೆಯ ಮೇಲೆ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಡೊಳ್ಳು, ಬಾಜಾ ಭಜಂತ್ರಿಯೊಂದಿಗೆ ಪಟಾಕಿ ಸಿಡಿಸಿ ನೃತ್ಯ ಮಾಡುವ ಮೂಲಕ ಕೋಲಿ ಸಮಾಜದ ಮುಖಂಡರು ಹಾಗೂ ಸಮಾಜದ ಬಾಂಧವರು ಸಡಗರ ಸಂಭ್ರಮದಿಂದ ಅದ್ಧೂರಿ ಮೆರವಣಿಗೆಯ ಮೂಲಕ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದವರೆಗೆ ಆಗಮಿಸಿ ಹರ್ಷೋಲ್ಲಾಸವನ್ನ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಈ ವರ್ಷದ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಹೊನಗುಂಟಿಯವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು.
ಕೋನಿ ಸಮಾಜದ ಯುವಕರು, ಮಹಿಳೆಯರು, ಹಿರಿಯರು ಕತ್ಕೊಂಡು ಇವತ್ತೊಂದು ಭವ್ಯ ಅಂಬಿಗರ ಚೌಡಯ್ಯನವರ ಉತ್ಸವವನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ಧನ್ಯವಾದ ಹೇಳ್ತೀನಿ. ಆನೆ, ಕುಂಟೆ, ಒಂಟೆ, ಉದುರೆ ಎಲ್ಲ ರೀತಿಯ ಭವ್ಯಗಳನ್ನು ಮಾಡಲಾಯಿತು. ಅದಕ್ಕೆ ಸಾಕಷ್ಟು ಜನರಿಗೆ ಧನ್ಯವಾದಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಕಳೆದ 4 ವರ್ಷಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ ಪ್ರಯುಕ್ತ ಇಂದು ಮಧ್ಯಾಹ್ನ 12:30 ಗಂಟೆಗೆ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಗಸರ್ ಅವರು ಈ ವಿಶ್ವವಿದ್ಯಾಲಯದಲ್ಲಿ 4 ವರ್ಷಗಳ ಕಾಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿರುವ ಪ್ರಯುಕ್ತ ಅವರು ಜನವರಿ 21ರಂದು ಮಂಗಳವಾರ ಮಧ್ಯಾಹ್ನ 12:30 ಗಂಟೆಗೆ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಇದು ಪ್ರಥಮ ಹಂತವಾಗಿ ಬಂದಂಥದ್ದು. ಸುಮಾರು 10 ಕೋಟಿ ಮತ್ತು 23 ಕೋಟಿ. ಎಕ್ಸಾಕ್ಟ್ಲಿ ಇಟ್ ಇಸ್ ಸ್ಲೈಟ್ಲಿ ಲೆಸ್ ದನ್ ದಟ್. ಇಟ್ ಇಸ್ 9.5 or 7.5 crores ಫಾರ್ ಯೂನಿವರ್ಸಿಟೀಸ್, ಪೀಠೋಪಕರಣಗಳು ಅಂತ ನಾವೇನು ಹೇಳ್ತೇವೆ. ಜೊತೆಗೆ 13 ಕೋಟಿ ಆ ಡಿಜಿಟಲ್ ಟೆಕ್ನಾಲಜಿಗೆ. ಇದಾಗಲೇ ಇದರ ಉಪಯೋಗ ಪ್ರಾರಂಭಗೊಂಡಿದೆ. 60% ಅದನ್ನು ಬಳಕೆ ಮಾಡಲಾಗಿದೆ. KKRDB ನಿಯಮಗಳ ಅನುಸಾರ, ವಿಶ್ವವಿದ್ಯಾಲಯದ ನಿಯಮಗಳ ಅನುಸಾರ ಆ ಪ್ರಕ್ರಿಯೆ ಸಂಪೂರ್ಣಗೊಳಿಸಲಾಗ್ತಾ ಇದೆ. ಇದಕ್ಕೆ ಮುಂದುವರೆದು ಬಹುದೊಡ್ಡವಾದಂಥ ಒಂದು ಯೋಜನೆ ಮತ್ತೆ KKRDBಯಿಂದ ನಮಗೆ ಬರೀತದೆ. KKRDBಯಿಂದ ನಾವು ಪಡ್ಕೊಂಡಿದ್ದೇವೆ ಸುಮಾರು 30 ಕೋಟಿ. These 30 crores is in addition to the 23 crores which has been already sanctioned, released and which is being used. ಈ 30 ಕೋಟಿ 3 ಪ್ರಮುಖವಾದಂಥ ಯೋಜನೆಗಳಿಗೆ. ಒಂದನೇದು ಮುಖ್ಯವಾದಂಥ ಯೋಜನೆ ಸುಮಾರು 10 ಕೋಟಿ ರೂಪಾಯಿಗಳು ಈ ಪ್ರದೇಶದಲ್ಲಿರ್ತಕ್ಕಂಥ ಸೂರ್ಯನಗರಿ ಅಂತ ನಾವೇನು ಹೇಳ್ತೇವೆ, ಸೂರ್ಯನ ಪ್ರಖರವಾದ ಬಿಸಿಲು ಅಥವಾ ಶಾಖ ತಾಪಮಾನವನ್ನು ಬಳಸಿಕೊಂಡು ಎಲೆಕ್ಟ್ರಿಸಿಟಿ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಬೇಸ್ಡ್ ಆನ್ ದಿ ಸೋಲಾರ್ ಸಿಸ್ಟಮ್. ದಿಸ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಮೆಕ್ಯಾನಿಸಮ್. ನಮ್ಮ ವಿಶ್ವವಿದ್ಯಾಲಯದ 800 ಆವರಣಗಳಿಗೆ ಬೇಕಾದಂಥ ಎಷ್ಟು ವಿದ್ಯುತ್ ಶಕ್ತಿ ಬೇಕೋ 1 ಮೆಗಾವೈಟ್ ಬರ್ತಕ್ಕಂಥ ವಿದ್ಯುತ್ ಶಕ್ತಿಯ ಉತ್ಪಾದನೆ ಚಟುವಟಿಕೆಗೆ 10 ಕೋಟಿ ಈಗಾಗಲೇ KKRDB ಮಂಜೂರಾತಿ ನೀಡಿದೆ. ಪ್ರಕ್ರಿಯೆ ಜಾರಿಯಲ್ಲಿದೆ. ಇದರಿಂದ ಆಗ್ತಕ್ಕಂಥ ಲಾಭವನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ವಿಶ್ವವಿದ್ಯಾಲಯ ಆನ್ ಆನ್ ಆವರೇಜ್ ಈಸ್ ಪೇಯಿಂಗ್ ಅಬೌಟ್ 10 to 12 lakhs ಆಫ್ ಎಲೆಕ್ಟ್ರಿಸಿಟಿ ಬಿಲ್ ಎವ್ರಿ ಇಯರ್. It may be slightly less because this was the bill including our PG Center Bidar also. ಪ್ರತಿ ತಿಂಗಳು ಕೊಡಬೇಕಾದಂಥದ್ದು. ಈ ಯೋಜನೆ ಅನುಷ್ಠಾನಗೊಂಡ ನಂತರ ನಮಗೆ ಯಾವುದೇ ರೀತಿಯ ಕನಿಷ್ಠ ತಿಂಗಳಿಗೆ 10 ರಿಂದ 12 ಲಕ್ಷ ರೂಪಾಯಿ ಉಳಿತಾಯ ಆಗ್ತದೆ. ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಸಂಗ್ರಹಗೊಂಡಂಥ ವಿದ್ಯುತ್ ಶಕ್ತಿಯನ್ನು ನಾವು ಬೇರೆಯವರಿಗೂ ಕೂಡ ನೀಡಿ ಆದಾಯವನ್ನು ಕೂಡ ಪಡಿಬೋದು. ರೆವಿನ್ಯೂ ಆಲ್ಸೋ ಕ್ಯಾನ್ ಬಿ ಜನರೇಟೆಡ್. ಅದರ ಜೊತೆಗೆ 30 ಕೋಟಿ ಅಂತ ಹೇಳಿದೆ. ಎರಡನೇ ಯೋಜನೆ ವಿಶ್ವವಿದ್ಯಾಲಯದಲ್ಲಿ ಕಾಣ್ತಕ್ಕಂಥ ನಮ್ಮ ಈ ರಸ್ತೆಗಳ ಒಂದು ದುರಸ್ತೀಕರಣ, ಅವಶ್ಯಕತೆ ಇರುವಲ್ಲಿ ಹೊಸ ರಸ್ತೆಗಳ ನಿರ್ಮಾಣ. 10 crores as exclusively for the repair of the roads and the construction of the new roads. ಬಹುಶಃ ತಾವೆಲ್ಲರೂ ಗಮನಿಸಿದ್ದೀರಿ, ಸುಮಾರು ಕಳೆದ 10-15 ವರ್ಷಗಳಿಂದ ನಮಗೆ ಸಂಪೂರ್ಣವಾಗಿ ರಸ್ತೆಗಳ ನಿರ್ಮಾಣ ಆಗಿಲ್ಲ. ಸೊ 10 crores is exclusively sanctioned for the repair of the roads and the construction of the new roads. ಇನ್ನೂ 10 ಕೋಟಿ, 29 ಕೋಟಿ ಎಷ್ಟೋ ಬರುತ್ತೆ, ಅದು ಇನ್ನೂ 9 ಕೋಟಿ. ಮೂರನೇ ಯೋಜನೆ ಏನು ಅಂತ ಹೇಳಿದರೆ ಅಪ್ಗ್ರೇಡೇಷನ್ ಆಫ್ ಆಲ್ ಆಡಿಟೋರಿಯಮ್ಸ್. ಬಹುಶಃ ಕೆಲವು ಹಿರಿಯ ಪತ್ರಕರ್ತರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅವರ್ಸ್ ಇಸ್ ಎ ಯೂನಿಕ್ ಯೂನಿವರ್ಸಿಟಿ ವೇರ್ ಆಲ್ಮೋಸ್ಟ್ ಎವ್ರಿ ಬಿಲ್ಡಿಂಗ್ ಆರ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ಆಡಿಟೋರಿಯಮ್ಸ್, ಮಿನಿ ಆಡಿಟೋರಿಯಮ್ಸ್. And these auditoriums have been established almost about 2 or 3 decades back. ಅದೆಲ್ಲವನ್ನು ನಮಗೆ ಅಪ್ಗ್ರೇಡ್ ಮಾಡಬೇಕಾಗಿದೆ. ಇರ್ತಕ್ಕಂಥ ಎಲ್ಲ ಆಡಿಟೋರಿಯಮ್ಸ್ನ ಅಪ್ಗ್ರೇಡ್ ಮಾಡಲು 9 ಕೋಟಿ ಅನುದಾನ ನೀಡಿದೆ. ಹೀಗಾಗಿ ಮೊದಲು ನೀಡಿದಂಥ 23 ಕೋಟಿ, ನಂತರ ಬರ್ತಕ್ಕಂಥ 29-30 ಕೋಟಿ ಹಣ. ಇವುಗಳ ಜೊತೆಗೆ ಬಹುಶಃ ನಿನ್ನೆ ಮೊನ್ನೆ ನಡೆದಂಥ
ಕಾನ್ಫರೆನ್ಸಲ್ಲಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇವೆ ನಾವು. PM ಉಷಾ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ, ಪ್ರಧಾನಮಂತ್ರಿಗಳ ಉಚ್ಚತಮ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ಅನುದಾನ ಮಂಜೂರಾಗಿದೆ. 20 ಕೋಟಿ ಅನುದಾನ ಮಂಜೂರಾಗಿದೆ. ಆ 20 ಕೋಟಿ ಅನುದಾನ ಕೇಂದ್ರ ಸರ್ಕಾರ ನಿಗದಿಪಡಿಸಿದಂಥ ಮಾನದಂಡಗಳ ಪ್ರಕಾರ ಬಳಕೆ ಆಗಬೇಕಾಗ್ತದೆ. ಸಾಮಾನ್ಯವಾಗಿ ಆ 20 ಕೋಟಿ ಅನುದಾನ ಇಟ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 4 ಕಾಂಪೊನೆಂಟ್ಸ್. ಕಾಂಪೊನೆಂಟ್ 1 ಆಲ್ಮೋಸ್ಟ್ 7 crores ಫಾರ್ ನ್ಯೂ ಬಿಲ್ಡಿಂಗ್ಸ್, ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಕಟ್ಟಡಗಳಿಗೆ 7 ಕೋಟಿ ಹಣವನ್ನು ನಿಗದಿಪಡಿಸಲಾಗಿದೆ. ನಾವು ಅವರಿಗೆ ಕೇಳಿದ್ವಿ, ನಮ್ಮ ವಿಶ್ವವಿದ್ಯಾಲಯ 1980 ಸ್ಥಾಪನೆಯಾಗಿದೆ, 80-90 ಅವಧಿಯಲ್ಲಿ ಕಟ್ಟಡಗಳು ನಿರ್ಮಾಣ ಆಗಿದೆ. ಇವತ್ತು ತುಂಬ ದುಸ್ಥಿತಿಯಲ್ಲಿ ಕಟ್ಟಡಗಳಿದ್ದಾವೆ, ನಮಗೆ ಅಪ್ಗ್ರೇಡೇಷನ್ ಮಾಡೋದಿದೆ, ಆ ಕಟ್ಟಡಗಳನ್ನು ದುರಸ್ತಿ ಮಾಡೋದಿದೆ, ಅದಕ್ಕೂ ಕೊಡಿ ಅಂದರೆ 2ನೇ ಕಾಂಪೊನೆಂಟ್ ಆಗಿ 7 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಸೊ 7 crores ಆಸ್ ಎ ಫಸ್ಟ್ ಕಾಂಪೊನೆಂಟ್ ಫಾರ್ ದ ನ್ಯೂ ಕನ್ಸ್ಟ್ರಕ್ಷನ್ಸ್, ಅನದರ್ 7 crores ಫಾರ್ ದಿ ಅಪ್ಗ್ರೇಡೇಷನ್ ದ ರಿಪೇರ್ ಆಫ್ ದಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್. ಅಕಾಡೆಮಿಕ್ ಬಿಲ್ಡಿಂಗ್ಸ್ ಆಗ್ಬೋದು, ಹಾಸ್ಟೆಲ್ಸ್ ಆಗ್ಬೋದು, ಇವೆಲ್ಲವೂ ನಮಗೆ ರಿಪೇರಿ ಮಾಡಬೇಕಾಗಿದೆ. ನಮ್ಮ ಸ್ಟಾಫ್ ಕ್ವಾರ್ಟರ್ಸು ಆಗಿರ್ಬೋದು. ಅದಕ್ಕಾಗಿ 7 ಕೋಟಿ ಹಣ ನಿಗದಿಪಡಿಸಲಾಗಿದೆ. 3ನೇ ಒಂದು ಬಹುಮುಖ್ಯವಾದದ್ದು ಫಾರ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ಗೆ ನಮಗೇನು ಇಕ್ವಿಪ್ಮೆಂಟ್ಸ್ ಬೇಕು, ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸ್. ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸ್ ಡಸಂಟ್ ಮೀನ್ ಓನ್ಲಿ ಫಾರ್ ದ ಸೈನ್ಸ್ ಡಿಪಾರ್ಟ್ಮೆಂಟ್ಸ್, ಸೋಷಿಯಲ್ ಸೈನ್ಸ್, ಲ್ಯಾಂಗ್ವೇಜಸ್, ಸೈನ್ಸ್ ಎಲ್ಲ ವಿಭಾಗಗಳಿಗೆ ಬೇಕಾದಂಥ 5.5 crores 5.5 ಕೋಟಿ ಹಣವನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ಈ ಮೂಲಭೂತ ಸೌಕರ್ಯಗಳು ಖಂಡಿತ ನಮಗೆ ಮುಂದಿನ 1-2 ವರ್ಷಗಳಲ್ಲಿ ಸ್ಥಾಪನೆ ಆಗಿಬಿಟ್ರೆ ಕನಿಷ್ಠ ಮುಂದಿನ ಒಂದು 20-25 ವರ್ಷಗಳ ಕಾಲ ಯೂನಿವರ್ಸಿಟಿ ಕ್ಯಾನ್ ರಿಯಲಿ ಡೂ ವಂಡರ್ಫುಲ್ ಥಿಂಗ್ಸ್ ಫಾರ್ ದಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ವಿತ್ ಇನ್ನೋವೇಟಿವ್ ಆಸ್ಪೆಕ್ಟ್ಸ್. ಜನವರಿ 24 ಶುಕ್ರವಾರದಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಲಬುರಗಿಯ ವತಿಯಿಂದ ಸಂವಿಧಾನ ಸನ್ಮಾನ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಅವ್ವಣ್ಣ ಮ್ಯಾಕೇರಿಯವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜನವರಿ 24 ಶುಕ್ರವಾರದಂದು ಬೆಳಗ್ಗೆ 10:30 ಗಂಟೆಗೆ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಲಬುರಗಿಯ ವತಿಯಿಂದ ಭಾರತ ಸಂವಿಧಾನ ಸಮರ್ಪಣೆಯ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಸಂವಿಧಾನ ಸನ್ಮಾನ ಅಭಿಯಾನ ಮತ್ತು ಸಂವಿಧಾನ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವ್ವಣ್ಣ ಮ್ಯಾಕೇರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಅಂಬಾರಾಯ್ ಅಷ್ಟಗಿ, ಶರಣಪ್ಪ ತಳವಾರ್, ಧರ್ಮಣ್ಣ ಇಟಗ, ಗುರು ನರಿಬೋಳ್, ಮಲ್ಲಿಕಾರ್ಜುನ್ ಎಮ್ಮೆನೋರ್, ದೇವೇಂದ್ರ ದೇಸಾಯಿ ಕಲ್ಲೂರ್, ಮಲ್ಲಿಕಾರ್ಜುನ್, ಸಂತೋಷ್ ಹಾದಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 24/5/2025 ಬೆಳಗ್ಗೆ 11 ಗಂಟೆಗೆ ಈ ಒಂದು ಸಂವಿಧಾನ ಸನ್ಮಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಂವಿಧಾನ ಸನ್ಮಾನ ಅಭಿಯಾನಕ್ಕೆ ಮತ್ತು ನಮ್ಮ ಸಂವಿಧಾನ ಮತ್ತು ಬಾಬಾ ಸಾಹೇಬರ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಒಳಗೊಂಡಂಥ ಏನು ಒಂದು ಪುಸ್ತಕ ಲೋಕಾರ್ಪಣೆಯನ್ನು ಆ ದಿನ ಮಾಡಲಾಗುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಏನು ಹಿಂದುಳಿದ ವರ್ಗಗಳ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಂಸದರು ಆದಂಥ ಡಾಕ್ಟರ್ ಲಕ್ಷ್ಮಣಜಿಯವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದಂಥ ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಹಲವಾರು ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವಂಥ ಈಗಿನ ಸಂಸದರಾದಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳಜಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಅತ್ಯಂತ ಆಳವಾದಂಥ ಜ್ಞಾನವನ್ನು ಹೊಂದಿರುವಂಥ ಹಿಂದಿನ ನಮ್ಮ ಸರ್ಕಾರದಲ್ಲಿ ಸಚಿವರಾದಂಥ ಶ್ರೀ N. ಮಹೇಶ್ ಸರ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ಇವತ್ತಿನ ದಿವಸ ನಮ್ಮ ಒಂದು ಸಮಾಜ ಸೇವಕರು ಮತ್ತು ಹಿಂದುಳಿದ ವರ್ಗಗಳು ಶೋಷಿತರ ಬಗ್ಗೆ ಅಪಾರವಾದಂಥ ಗೌರವನಿದ್ದಂಥ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ
ವಾದರಾಜಿಯವರು ಕೂಡ ಆ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದೋರಿದ್ದಾರೆ. ಆದ್ದರಿಂದ ತಮ್ಮ ಮುಖಾಂತರ ಏನು ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಳಕಳಿ ಇರುವ ಮತ್ತು ಈ ಸಂವಿಧಾನದ ಬಗ್ಗೆ ಗೌರವ ಇರುವಂಥ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಶೋಷಿತರು ಮತ್ತು ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಬುದ್ಧಿಜೀವಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಈ ಒಂದು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಮಾಡಲು ಇವತ್ತಿನ ದಿವಸ ನಾವು ಈ ಸಂಘಟನೆ ಮುಖಾಂತರ ಎಲ್ಲರೂ ಸೇರಿಕೊಂಡು ಈಗಾಗಲೇ ಅಫ್ಜಲ್ಪುರ, ಆಳಂದ, ಜೇವರ್ಗಿ, ಚಿಂಚೋಳಿ, ಚಿತ್ತಾಪುರ, ಕಲಬುರಗಿ ಮಹಾನಗರದ ಕಡೆ ಎಲ್ಲರೂ ಕೂಡ ಸುಮಾರು 5 ತಂಡಗಳಾಗಿ ವಿಂಗಡಣೆ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲರನ್ನು ಕರೆಸಿ ನಮ್ಮ ಸಂವಿಧಾನ ಸುವರ್ಣ ಮಹೋತ್ಸವ, ಸಂವಿಧಾನದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಜೊತೆಗೆ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಮತ್ತು ಅವ್ರಿಗೆ ಯಾವ ರೀತಿಯಾದಂಥ ಒಂದು ಗೌರವ, ಯಾವ ರೀತಿಯಾದಂಥ ಅವರು ಈ ಒಂದು ಸಂವಿಧಾನ ಬರಲಿಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿದರು, ಅದರ ಜೊತೆಯಾಗಿ ಇವತ್ತಿನ ದಿವಸ ಆ ಒಂದು ಮಹಾತ್ಮರಿಗೆ ಯಾವ ರೀತಿಯಾದಂಥ ಗೌರವ ಇಲ್ಲಿ ಸಿಕ್ಕಿದೆ, ಮುಂದಿನ ದಿನಗಳಲ್ಲಿ ಆ ಒಂದು ಸಂವಿಧಾನದ ಮುಖಾಂತರ ನಮ್ಮ ಜನರಿಗೆ ಯಾವ ರೀತಿಯಾದಂಥ ಅನುಕೂಲಗಳು ಮಾಡಿಕೊಡ್ಬೇಕೆನ್ನುವಂಥ ಸಮಗ್ರವಾದಂಥ ಅರಿವು ಮೂಡಿಸಲು ಈ ಒಂದು ಕಾರ್ಯಕ್ರಮ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.